ಚಿಂಚೋಳಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಕೈಗೆ ಕಪ್ಪು ಪಟ್ಟೆ ಧರಿಸಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದರು. ಇನ್ನು ಇದೇ ವೇಳೆಯಲ್ಲಿ ಅನಿರ್ದಿಷ್ಟ ಮುಷ್ಕರ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಕಾರ್ಯದರ್ಶಿ ಕಾರ್ತಿಕ್ ಸಜ್ಜನ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆಗಳು ಬಗೆಹರಿಸಬೇಕು ಎಂದು ಕೆಲವು ದಿನಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ಹೋರಾಟ ಮಾಡಿ ಸಮಸ್ಯೆಗಳನ್ನು ಹೇಳಿದ್ವಿ. ಆದ್ರೂ ಕೂಡ ಇನ್ನೂವರೆಗೂ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಅದಕ್ಕಾಗಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ ರಾಜ್ಯ ಸರ್ಕಾರವು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಎಲ್ಲಿವರೆಗೆ ಹೋರಾಟ? ಆಡಳಿತಗಾರರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಸಂಘಕ್ಕೆ, ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಬೇಕೇ ಬೇಕು. ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಇಂದು ನಿನ್ನೆಯಿಂದ ದಿನಾಂಕ 10 ಫೆಬ್ರವರಿ 2025 ಕೈಗೊಂಡಿದ್ದೀವಿ. ಇಂದು ಎರಡನೇ ದಿನವಾಗಿ ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಇದು ಸಂಬಂಧಪಟ್ಟಂತೆ ಇದು ಈ ದಿನಾಂಕ 26/9/2024ರಿಂದ 3/10/2024 ರಾಜ್ಯಾದ್ಯಂತ ಮೊದಲನೇ ಹಂತವಾಗಿ ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಆದರೆ ಈ ಮುಷ್ಕರ ಸಂಬಂಧಪಟ್ಟಂಗೆ ಸರ್ಕಾರ ಹಂತದಲ್ಲಿ ನಮ್ಮ ವೃಂದದ ಬೇಡಿಕೆಗಳನ್ನು ಮತ್ತು ಈಡೇರಿಸುವುದಿಲ್ಲ ಮತ್ತು ತೃಪ್ತಿಕರವಾಗಿರುವುದಿಲ್ಲ. ಹೀಗಾಗಿ ನಾವು ಎರಡನೇ ಹಂತದ ಮುಷ್ಕರವನ್ನು ನಿನ್ನೆಯಿಂದ ಅಂದರೆ ದಿನಾಂಕ 10 ಫೆಬ್ರವರಿ 2025 ಹಮ್ಮಿಕೊಂಡಿದ್ದೇವೆ. ನಮಗೆ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಬಗ್ಗೆ ಈಗ ನಾವು ನಮ್ಮ ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆ ಗ್ರಾಮಾಡಳಿತ ವೃತ್ತದಲ್ಲಿ ಒಂದೊಂದು ವೃತ್ತದಲ್ಲಿ ಕಚೇರಿಗಳು ಇರಬೇಕಾಗಿತ್ತು. ನಮ್ಮದೇ ಆದ ಕಚೇರಿಗಳು ಕೆಲವೊಂದು ಕಡೆ ಇದ್ದಾವೆ, ಕೆಲವೊಂದು ಕಡೆ ಇಲ್ಲ. ಕೆಲವೊಂದು ಕಡೆ ಇದ್ರೂ ಅವು ದುರಸ್ತಿಯಲ್ಲಿದ್ದಾವೆ. ನಾವು ಎಷ್ಟು ಬಾರಿ ಇದು ಮಾಡಿದರೂ ಸಹ ಅದರ ಬಗ್ಗೆ ಸರ್ಕಾರ ಎತ್ತಿಸಿಕೊಂಡಿಲ್ಲ. ಹಾಗೂ ಗ್ರಾಮಾಡಳಿತ ಗುಣಮಟ್ಟದ ನಮಗೆ ಏನು ಕಚೇರಿ ಅಲ್ಲದೆ ಅದರಲ್ಲಿ ಸಂಬಂಧಪಟ್ಟಂಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡುವುದು ಮತ್ತು ಈಗ ನಾವು ಗ್ರಾಮಾಡಳಿತ ಅಧಿಕಾರಿಗಳು ಏನಂತಂದರೆ ನಮ್ಮ ಸ್ವಂತ ಮೊಬೈಲ್ನಲ್ಲಿ ಸರಿಸುಮಾರು 20ರಿಂದ 30 ಆ್ಯಪ್ಗಳನ್ನು ನಾವು ನಮ್ಮ ಸ್ವಂತ ಮೊಬೈಲ್ಗಳಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದಂತಂದರೆ ಸಂಯೋಜನೆ ಆಗಲಿ, ಇ ಆಫೀಸ್, ಆಧಾರ್ ಸೀಡಿಂಗ್, ಗರುಡ ಆ್ಯಪು, ಭೂಮಿ, ಅಂದರೆ ಎಲೆಕ್ಷನ್ ಬಂತು, ಕೆಲಮಿಟೀಸ್ ಬಂತು, ನಮ್ಮ ಕಂದಾಯ ಇಲಾಖೆ ಎಲ್ಲದೂ ಬಂತು. ಎಲ್ಲವೂ ಏನಾಗಿರೋದು ಅಂತಂದರೆ ನಮ್ಮ ಸ್ವಂತ ಮೊಬೈಲಲ್ಲಿ ಮಾಡೋದಾಗಿದೆ. ಅದರಲ್ಲಿ ಇನ್ನೊಂದು ಏನಿದೆ ಅಂತಂದರೆ ನಮ್ಮ ಇಲಾಖೆಯಲ್ಲಿ ಪ್ರತಿ ವರ್ಷವೂ ಪ್ರತಿದಿನವೂ ಹೊಸ ಆ್ಯಪ್ಗಳು ಬಿಟ್ಕೊತ ಹೋದಂಗೆಲ್ಲ ಅದನ್ನು ಅಪ್ಗ್ರೇಡೇಷನ್ ಮಾಡ್ಕೊತ ಹೋಗ್ತಿದ್ದಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಮೊಬೈಲ್ನ ಸಪೋರ್ಟ್ ಮಾಡ್ತಾರೆ. ಅಂದರೆ ನಮ್ಮ ಮೊಬೈಲ್ನೂ ಅಪ್ಗ್ರೇಡೇಷನ್ ಮಾಡ್ಕೊತ ಹೊಸ ಮಾಡ್ಕೊತ ಹೋಗಬೇಕು. ಇದು ಏನಾಗುತ್ತೆ ಅಂದರೆ ನಮಗೆ ಆರ್ಥಿಕವಾಗಿ ಮತ್ತು ಏನೇ ಆಗಲಿ ಅದು ನಮಗೆ ಭಾಳ ಪ್ರೆಜರ್ ಆದಂಗೆ ಆಗುತ್ತೆ. ಅದಕ್ಕಂತೇಳಿ ನಾವು ಗೂಗಲ್ ಕ್ರೋಮ್ ಅಥವಾ ಲ್ಯಾಪ್ಟಾಪನ್ನು ಬೇಡಿಕೆ ಮಾಡುತ್ತಿದ್ದೇವೆ. ಅದನ್ನು ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗ ನಾವು ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಸಂಯುಕ್ತ ಜ್ಯೇಷ್ಠ ಪಟ್ಟಿಯನ್ನು ಮಾನ್ಯ ಸರ್ಕಾರವು ಏನೋ ಆಲ್ರೆಡಿ 2022-23 ಸಾಲಿನಲ್ಲಿ ಇರುತ್ತವೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಉಚ್ಚ ನ್ಯಾಯಾಲಯದಲ್ಲಿ ಸಮರ್ಪಿಸಿ ಸರ್ಕಾರವು ಮಾಡಿದ ವೃತ್ತ ಮತ್ತು ನೇಮಕ ತಿದ್ದುಪಡಿಯನ್ನು ಯಥಾವತ್ತಾಗಿ ಸಮರ್ಪಿಸಿಕೊಳ್ಳಬೇಕೆಂದು ಹಾಗೂ ಇನ್ನು ಈ ಹೋರಾಟಕ್ಕೆ ಚಿಂಚೋಳಿ ತಾಲೂಕಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಕೂಡ ಬೆಂಬಲ ಸೂಚಿಸಿದೆ. ಈ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರದ ಸಂಘದ ತಾಲೂಕಾ ಅಧ್ಯಕ್ಷ ಬಸವರಾಜ ಭಜಂತ್ರಿ, ಉಪಾಧ್ಯಕ್ಷರಾದ ಸುಮಾ, ಸದಸ್ಯರಾದ ಶಿವಾಜಿ ಚೌಹಾಣ್, ಬಸವರಾಜ ಖಂಟಾಳೆ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ದೇವೇಂದ್ರಪ್ಪ ಹೊಳಲ್ಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ.
ಮೊಬೈಲ್ ನಂಬರ್ 9066906614 ಅಥವಾ 8472360239.